ಇಷ್ಟೇ ಅನಿಸುತ್ತೆ. ಶಿವಮೊಗ್ಗ ಏರ್ಪೋರ್ಟ್ ಬಗ್ಗೆ ಭಾಳ ಕಂಪ್ಲೇಂಟ್ ಇತ್ತು. ಈಗ ನಾವು ಏರ್ಪೋರ್ಟ್ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಏರ್ಪೋರ್ಟ್ ಬಗ್ಗೆ ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ದೀವಿ. ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಏನು ಚಿಂತನೆ ಮಾಡ್ತಾಯಿದ್ದೀವಿ, ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತೇಳಿ ನಮ್ಮದೇ ಆದಂಥ ಕೆಲವೊಂದು ಸಾಧಕ ಬಾಧಕಗಳು ಕೂಡ ನೋಡಿದ್ದೀವಿ. ಮತ್ತು ಈಗ ಬಂದಾಗ ಎಲ್ಲರೂ ಕೂಡ ವಸತಿ ಸಲುವಾಗಿ ಎಲ್ಲರೂ ಕೂಡ ಈಗ KIDBಯಿಂದ ಜಾಗ ಕೊಡಬೇಕು ಅಂತ ಹೇಳಿದ್ರು. 21 ಎಕರೆ ಅದನ್ನು ಕೂಡ ನಾನು ಸಕಾರಾತ್ಮಕವಾಗಿ ಕೆಲಸಗಳು ಮಾಡಿದ್ದೀನಿ. ಮೊದಲು ನಮ್ಮ ಯಾಕೆ ಇದು ನಮ್ಮ ಆ ನಿರ್ಣಯ ತೊಗೊಂಡಿಲ್ಲ, ಹಿಂದಿನ ಸರ್ಕಾರದಲ್ಲಿ ಕೂಡ ನಿರ್ಣಯ ಒಳ್ಳೆಯ ರೀತಿಯಿಂದ ನಿರ್ಣಯ ತೊಗೊಳಕ್ಕೆ ನಾವು ಯಾವಾಗ ಏರ್ಪೋರ್ಟ್ ಮಾಡಿದ್ದೀವಿ. ಗುಲ್ಬರ್ಗ ಏರ್ಪೋರ್ಟ್ ತಗೊಳ್ಳಿ, ವಿಶೇಷವಾಗಿ ಸುಮಾರು 1,500 ಕೋಟಿ ಖರ್ಚು ಮಾಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಅಂತವರು ಎಂಟೈರ್ ಅಸೆಟ್ಸ್ ತಮ್ಮ ಹತ್ರ ಟ್ರಾನ್ಸ್ಫರ್ ಮಾಡ್ತಾರೆ. ಲ್ಯಾಂಡ್ ಕೂಡ ಟ್ರಾನ್ಸ್ಫರ್, ಲ್ಯಾಂಡ್ ಓನ್ಲಿ ಎಷ್ಟು ತೊಗೋಬೋದಾಗಿ 30 ವರ್ಷನೋ 50 ವರ್ಷನೋ 50 ವರ್ಷನೋ 99 ವರ್ಷನೋ ಲ್ಯಾಂಡ್ ತೊಗೋಬೋದು. ಆ ಲ್ಯಾಂಡನ್ನು ಅವರು ನಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅಂದರೆ ಎಂಟೈರ್ ಅಸೆಟ್ 1,500 ಕೋಟಿ ರೂಪಾಯಿ ಅಸೆಟ್ ಇಲ್ಲಿನೂ ಕೂಡ ಅಷ್ಟೇ ಆಗುತ್ತೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕಂಡೀಷನ್ ಇರೋದ್ರಿಂದ ಹಿಂದಿನ ಸರ್ಕಾರನ ನಿರ್ಣಯ ತೊಗೊಂಡಿತ್ತು. ಅದು ನಾನು ಕೂಡ ಮುಂದುವರ್ಸಿದ್ದು. ಈ ವಿಜಯಪುರ ಆಗಲಿ ಮತ್ತು ಇನ್ನೂರು ಏರ್ಪೋರ್ಟ್ ಅದೇ ರೀತಿ ಮೊದಲೇ ಹೋಗ್ತಾ ಇದ್ದೀವಿ. ಇದಾಗಿಯೂ ಕೂಡ ಒಂದು ವಿಚಾರವನ್ನು ಏರ್ಪೋರ್ಟ್ ಅಥಾರಿಟಿ ಮತ್ತೆ ಒಂದು ಹಾದಿಯನ್ನು ಕೇಳಿದ್ದಾರೆ. ನಾವು ಅವ್ರಿಗೆ ಲೀಸ್ ಮೇಲೆ ಸರ್ ಲ್ಯಾಂಡನ್ನು 99 ಇಯರ್ಸ್ ತೊಗೊಳ್ಳಿ, ಅಸೆಟ್ ಗೌರ್ಮೆಂಟ್ ತೊಗೊಂಡು ಹೋದರೆ ಅದು ಗೌರ್ಮೆಂಟಿಗೆ ಅದೊಂದು ನಮ್ಗೆ ಯಾವುದೂ ಕೂಡ ಅದರಲ್ಲಿ ಅದರಿಂದ ಯಾವುದೇ ರಿಟರ್ನ್ಸ್ ಕೂಡ ಇಲ್ಲ. ನಮಗೇನು ಪ್ರಾಫಿಟನ್ನು ಎಕ್ಸ್ಪೆಕ್ಟು ಮಾಡೋದಿಲ್ಲ. ನಮ್ಮ ಯಾವುದೋ ಒಂದು ಅಲ್ಲಿ ನಮ್ಮ ಪಾಲ್ದಾರಿಕೆಯೂ ಕೂಡ ಇಲ್ಲ. ಒಮ್ಮೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅಲ್ಲಿಂದ ಟೋಟ್ಲಿ ಹೊರಗೆ ಹೋದಂಗೆ. ಹೀಗಿರುವಾಗ ಒಂದು ಕಾನ್ಷಿಯಸ್ ಡಿಸಿಷನ್, ಒಂದು ಅಸೆಟ್ ಕ್ರಿಯೇಷನ್ ನಮ್ಮ ರಾಜ್ಯಕ್ಕೆ ಹಾಕ್ಬೇಕು. ನಮ್ದು ಇದ್ದೇ ಡಿಸಿಷನ್ ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಈಗ ಅವರು ನಿರ್ವಹಣೆಗೆ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಪ್ರಪೋಸಲ್ ಫೈನಾನ್ಸ್ ಬಂದಿದೆ. ಸ್ವಲ್ಪ ಫೈನಾನ್ಸ್ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅದಾದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.